ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನ ನೋಡೋಣ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತು ಅಕರ್ಮಣಿ. ಇದು ಬಹಳನೇ ವಿವಾದಾತ್ಮಕವಾದಂತಹ ಒಂದು ಶ್ಲೋಕ. ಕೆಲಸವನ್ನ ಮಾಡಬೇಕು ಆದ್ರೆ ಫಲಾಪೇಕ್ಷೆ ಮಾಡಬಾರದು ಅಂತ ಹೇಳಿದ್ರೆ ಎಲ್ಲರೂ ಮೊದಲೇನ್ ಕೇಳೋದು, ಕೆಲ್ಸಕ್ಕೆ ಸೇರ್ಕೊಂಡು ಫ್ರೀಯಾಗಿ ಕೆಲಸ ಮಾಡ್ಬೇಕಾ ಅಂತ. ಇಲ್ಲಿ ಫಲ ಅಪೇಕ್ಷೆ ಮಾಡುವಂತಹ ಒಂದು ಹಕ್ಕು ನಿನಗಿಲ್ಲ ಅಂತ ಹೇಳಿದೆಯೇ ಹೊರತು ನಿನಗೆ ಫಲ ಸಿಗೋದಿಲ್ಲ ಅಂತ ಭಗವಂತ ಹೇಳಿಲ್ಲ. ನಾವು ಯಾವುದೇ ಕರ್ಮ ಮಾಡಿದ್ರೂ ಕೂಡ ಫಲ ಇದ್ದೇ ಇದೆ. ನಮಗೆ ಬೇಕಾಗಿರ್ಲಿ ಬೇಡದೇ ಇರ್ಲಿ ಫಲವನ್ನ ಭಗವಂತ ಕೊಟ್ಟೆ ಕೊಡ್ತಾನೆ. ಹೀಗಾಗಿ ಒಳ್ಳೆಯ ಕರ್ಮವನ್ನ ಮಾಡೋದಿಕ್ಕೆ ಮಾತ್ರ ನಿನಗೆ ಅಧಿಕಾರ ಇದೆಯೇ ಹೊರತು ಈ ಕರ್ಮಕ್ಕೆ ನನಗೆ ಇದು ಬೇಕು ಅಂತ ಕೇಳುವಂತಹ ಅಧಿಕಾರ ನಿನಗಿಲ್ಲ. ಯಾಕೆ ಅಂತಂದ್ರೆ ಹಿಂದಿನ ಜನ್ಮಗಳಲ್ಲಿ ನೀನು ಏನು ಕರ್ಮ ಮಾಡಿ ಬಂದಿದ್ದೆಯೋ ಆ ಜ್ಞಾನ ನಿನಗಿಲ್ಲ. ಅದನ್ನ ನೀವು ಕೇಳಬಹುದು, ನಾವು ಕೇಳ್ಕೋಬಹುದು ಬೇಕಾದ್ರೆ, ಆದ್ರೆ ಅದು ನಮಗೆ ಪ್ರಾಪ್ತಿ ಆಗುವುದಿಲ್ಲ. ಪ್ರಾಪ್ತಿ ಆಗದೆ ಇದ್ದಾಗ ನಾವು ರೊಚ್ಚಿಗೆದ್ದು ಇನ್ನೇನನ್ನು ಕೆಟ್ಟ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತೇವೆ. ಹೀಗಾಗಿ ನಾವು ಆಸೆ ಪಟ್ಟಷ್ಟು ಕರ್ಮ ಫಲವನ್ನ ನನಗೆ ಬೇಕು ಬೇಕು ಅಂತ ಕೇಳಿದಷ್ಟು ನಮಗೆ ಇನ್ನೂ ಹೆಚ್ಚಿನ ನಿರಾಸೆ ಆಗ್ತಾ ಹೋಗುತ್ತೆ. ಆದ್ರೆ ಸುಲಭವಾಗಿ ಇದನ್ನ ಅರ್ಥ ಮಾಡಿಕೊಂಡು ಬಿಟ್ರೆ, ಸುಧಾಮ ಕೊಟ್ಟಂತಹ ಒಂದು ಹಿಡಿ ಅವಲಕ್ಕಿಗೆ ಅವನಿಗೆ ಚಿನ್ನದಲ್ಲಿ ರತ್ನಗಳಲ್ಲಿ ಕಟ್ಟಿದಂತಹ ಅರಮನೆಯನ್ನೇ ಕೊಟ್ಟು ಬಿಟ್ಟ ಭಗವಂತ. ಹೀಗೆ ನಾವು ಸಮರ್ಪಣ ರೀತಿಯಲ್ಲಿ ಮಾಡಿದ ಸಣ್ಣ ಕೆಲಸಕ್ಕೂ ಕೂಡ ಭಗವಂತ ಬಹಳ ದೊಡ್ಡದಾದಂತಹ ಉಡುಗೊರೆಯನ್ನ ಕೊಟ್ಟೆ ಕೊಡ್ತಾನೆ. ಹೀಗಾಗಿ ನಾವು ಕರ್ಮವನ್ನ ಮಾಡಬೇಕೇ ಹೊರತು ಫಲಾಪೇಕ್ಷೆ ಮಾಡಿಕೊಂಡು ನಾವು ನಮ್ಮ ಪಾಪಗಳನ್ನ ಹೆಚ್ಚು ಮಾಡಿಕೊಳ್ಳಬಾರದು. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.